ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ KE ಅವರ ಕಡೆಯಿಂದ ಒಂದು ದೊಡ್ಡ ತಪ್ಪಾಗಿಬಿಟ್ಟಿದೆ KCET ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ಹೇಗೆ ಈಗ ಕರೆಕ್ಷನ್ ಮಾಡ್ಕೊಳ್ಬೋದು ಅಂಥೇಳಿ ಎಲ್ಲರೂ ಕೂಡ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಈ ಮಧ್ಯೆ ಗೌರ್ಮೆಂಟ್ ಕಡೆಯಿಂದ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂಥೇಳಿ ತಜ್ಞರ ಕಮಿಟಿಯನ್ನು ನೇಮಕ ಆಯಿತು. ತಜ್ಞರ ಕಮಿಟಿ ನೇಮಕ ಆದಮೇಲೆ ಅವರ ಕಡೆಯಿಂದ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಬರ್ತದ ಅಂಥೇಳಿ ಕರ್ನಾಟಕದ 3 ಲಕ್ಷ ವಿದ್ಯಾರ್ಥಿಗಳು ಮತ್ತು 3 ಲಕ್ಷ ಪೇರೆಂಟ್ಸ್ಗಳು ಸೊ ವೇಟ್ ಮಾಡ್ತಾಯಿದ್ರು. ಕೊನೆಯೂ ಕೂಡ ತಜ್ಞರು ತಮ್ಮ ಒಂದು ಅಭಿಪ್ರಾಯವನ್ನು ಈ ಒಂದು ಗೌರ್ಮೆಂಟ್ ಮುಂದೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು, ಅಥವಾ KE ಮುಂದೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಬಟ್ ಈಗ KE ಅವರು ಯಾವ ರೀತಿ ಡಿಸಿಷನ್ನ ತಗೋತಾರೆ ಅನ್ನೋದು ಇಂಪಾರ್ಟೆಂಟು. ಸೊ ಇವೆಲ್ಲ ಇನ್ಫಾರ್ಮೇಷನ್ ಅಂದರೆ ಇವೆಲ್ಲ ಕೊಟ್ಟಿರುವಂಥದ್ದು ತಜ್ಞರ ಕಮಿಟಿ ಆಗಿರೋದ್ರಿಂದ, ಮೊದಲನೇದಾಗಿ ತಜ್ಞರಷ್ಟು ಈ ವಿಷಯ ತಜ್ಞರಷ್ಟು ಬುದ್ಧಿವಂತಿಕೆ ನನಗೆ ಅಥವಾ ನಮಗೆ ಇಲ್ಲದೆ ಇರೋದರಿಂದ ಇದರ ಬಗ್ಗೆ ನಾವು ಕಮೆಂಟ್ ಮಾಡೋದು ಬೇಡ, ಅದು ಸರಿನೋ ತಪ್ಪು ಅಂಥೇಳಿ. ಬಟ್ ನಾನು ನಿಮಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ತಜ್ಞರ ಕಡೆಯಿಂದ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಬಂದಿದೆ, ಅವರ ಒಂದು ರಿಯಾಕ್ಷನ್ ಯಾವ ರೀತಿ ಇದೆ, ಮತ್ತು ಸಜೆಷನ್ ಏನನ್ನು ಕೊಟ್ಟಿದ್ದಾರೆ KE ಅವರಿಗೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣಂತೆ. ಸೊ ಬೇಸಿಕಲಿ ಹೇಳಬೇಕು ಅಂತಂದರೆ ತಜ್ಞರು ಹೇಳಿರುವಂಥದ್ದು ಎಕ್ಸಾಮ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ನಮ್ಮಲ್ಲಿ ಲಾ ಪ್ರಕಾರ ಒಂದು ಸಬ್ಜೆಕ್ಟಿಗೆ ಮ್ಯಾಕ್ಸಿಮಮ್ 6 ಮಾರ್ಕ್ಸ್ಗಳನ್ನು ಗ್ರೇಸ್ ಕೊಡ್ಬೋದೇ ಹೊರತು ಮೋರ್ ದ್ಯಾನ್ 6 ಮಾರ್ಕ್ಸ್ ವಿ ಕ್ಯಾನಾಟ್ ಗಿವ್. ಬಟ್ ನಿಮಗೆಲ್ಲ ಗೊತ್ತೇ ಇದೆ, ಮಿನಿಮಮ್ 8 ಮಾರ್ಕ್ಸ್ ಅಂತೂ ಸಬ್ಜೆಕ್ಟಲ್ಲಿ ಇದ್ದೇ ಇದೆ, ಇನ್ಕ್ಲೂಡಿಂಗ್ ಫಿಸಿಕ್ಸ್. ಕೆಮಿಸ್ಟ್ರಿಯಲ್ಲಂತೂ ಜಾಸ್ತಿ 20. ಸೊ ಈ ಒಂದು ಕಾರಣಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇದಾಗಿ ಕಂಪ್ಲೀಟಾಗಿ ಎಷ್ಟು ಕ್ವಶನನ್ನು ಔಟ್ ಆಫ್ ದ ಸಿಲೆಬಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಬಿಟ್ಟು ಉಳಿದಿರೋಂಥ ಕ್ವಶನ್ನ ತೊಗೊಂಡು ಒಂದು ರ್ಯಾಂಕನ್ನು ಅನೌನ್ಸ್ ಮಾಡ್ಬೋದು, ಬಟ್ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಆಗ್ತದೆ. ಸೊ ಈ ಒಂದು ವಿಚಾರ ತಜ್ಞರ ತಲೆಯಲ್ಲಿ ಹೊಳೆದಿರಬೇಕು. ಈಗ ತಜ್ಞರು ಕೊಟ್ಟಿರುವಂತಹ ಅಭಿಪ್ರಾಯ ಏನಂತಂದರೆ KCET ಎಕ್ಸಾಮ್ ಲೈಕ್ಲಿ ಓವರ್ ಔಟ್ ಆಫ್ ಸಿಲೆಬಸ್ ಕ್ವಶನ್ ಅಂಥೇಳಿ. ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಎಕ್ಸಾಮ್ ಅಂತೇಳಿ, ಬಟ್ ಕ್ಲಾರಿಟಿ ಕೊಟ್ಟಿಲ್ಲ ಅವರು. ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಸೊ ಎಕ್ಸಾಮ್ ನಾಟ್ ಆನ್ ದ ಕಂಪ್ಲೀಟ್ ಸಿಲೆಬಸ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಮಾಡಬೇಕು ಅಂತ ತಜ್ಞರು ಕೊಟ್ಟಿರುವಂತಹ ಒಂದು ವರದಿ ಹೌದು, ಆದರೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಎಕ್ಸಾಮ್ ಅಲ್ಲ. ಒಂದು ಎಕ್ಸಾಂಪಲ್ ಇದರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳಬೇಕು ಅಂದರೆ ನಿನ್ನೆ ನಮ್ಮ ವಿಜಯವಾಣಿಯಲ್ಲೂ ಕೂಡ ಬಂದಿತ್ತಿದ್ದು. ಸೊ ಒಂದು ಎಕ್ಸಾಂಪಲ್ ಕೂಡ ಅವರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಈಗ ಜಸ್ಟ್ ಇಮ್ಯಾಜಿನ್, ಈಗ ಬಯಾಲಜಿಯಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ಳಂತೆ. ಬಯಾಲಜಿಯಲ್ಲಿ ಒಂದು 10ರಿಂದ 12 ಮಾರ್ಕ್ಸು ಔಟ್ ಆಫ್ ಸಿಲೆಬಸ್ ಬಂದಿದೆ ಅಂತ ಇಟ್ಕೊಳ್ಳಿ. ಈಗೇನು ಮಾಡಬೇಕು ಅಂತಂದರೆ KE ಅವರು ಇಡೀ ಬಯಾಲಜಿ ಈಗ ಇರುವಂಥ ಸಿಲೆಬಸ್, ಔಟ್ ಆಫ್ ಸಿಲೆಬಸ್ ಅಲ್ಲ, ಈಗ ಇರುವಂಥ ಸಿಲೆಬಸ್ ಇಡೀ ಬಯಾಲಜಿಯಲ್ಲಿ ಯಾವ ಕಾನ್ಸೆಪ್ಟಿಂದ ಯಾವ ಚಾಪ್ಟರಿಂದ ಕ್ವಶನನ್ನು ತೆಗೆದಿಲ್ಲ ಅಂತಹ ಕಾನ್ಸೆಪ್ಟ್ಸ್ಗಳನ್ನು ಚಾಪ್ಟರ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂತಹ ಚಾಪ್ಟರ್ಗಳ ಮೇಲೆ ಮಾತ್ರ ಕ್ವಶನನ್ನು ಕೇಳಬೇಕು. ಇದು ತಜ್ಞರು ಹೇಳೋದ್ರಿಂದ ತಜ್ಞರು ಈ ಬಗ್ಗೆ ಇನ್ನು ಕೂಲಂಕುಷವಾಗಿ ಸ್ಟಡಿ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಈಗ ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಅಂತ ಇಟ್ಕೊಳ್ಳಿ. ಈಗ 20 ಮಾರ್ಕ್ಸ್ ಔಟ್ ಆಫ್ ಸಿಲೆಬಸ್ ಬಂದಿದೆ ಅಂದರೆ 20 ಕ್ವಶನು. ಈಗ KE ಅವರು ಏನು ಮಾಡಬೇಕು ಅಂತಂದರೆ ತಜ್ಞರ ಅಭಿಪ್ರಾಯದ ಪ್ರಕಾರ KE ಅವರು ಆ 20 ಕ್ವಶನ್ಗಳನ್ನು ಇರುವಂತಹ ಸಿಲೆಬಸ್ಸಲ್ಲಿ ಯಾವ ಕಾನ್ಸೆಪ್ಟಿಂದ ಉಳಿದಂಥ 40 ಕ್ವಶನನ್ನು ಕೇಳಿಲ್ಲ, ಯಾವ ಕಾನ್ಸೆಪ್ಟಿಂದ ಉಳಿದಂಥ 40 ಕ್ವಶನನ್ನು ಕೇಳಿಲ್ಲ, ಅಥವಾ ಯಾವ ಚಾಪ್ಟರಿನಿಂದ ಆ 40 ಕ್ವಶನನ್ನು ಕೇಳಿಲ್ಲ, ಅಂತಹ ಚಾಪ್ಟರ್ ಅಥವಾ ಕಾನ್ಸೆಪ್ಟನ್ನು ಸೆಲೆಕ್ಟ್ ಮಾಡಿಕೊಂಡು, ಇಲ್ಲಿ ಕಾನ್ಸೆಪ್ಟ್ ಅಂತಲೂ ಹೇಳಿಲ್ಲ, ಚಾಪ್ಟರ್ ಅಂತಲೇ ಹೇಳಿದ್ದಾರೆ, ಪಾಠ ಅಂತಲೇ ಹೇಳಿದ್ದಾರೆ. ಸೊ ಅಂತಹ ಪಾಠಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಿಂದ 20 ಕ್ವಶನನ್ನು ಕೇಳುವಂಥದ್ದು. ಸೊ ಇಲ್ಲಿ ಅದರಿಂದ 20 ಕ್ವಶನ್ನ ಕೇಳಬೇಕು ಅಂತ ಅಂದರೆ ಒಂದು ಪ್ರಾಬ್ಲಮ್ ಏನು, 20 ಕ್ವಶನಿಗೆ ಒಂದು ಎಕ್ಸಾಮ್ ಮಾಡ್ಲಿಕ್ಕೆ ಬರ್ತದಾ? ಎರಡನೇದು, ಇದರ ಸಿಲೆಬಸ್ ಅನೌನ್ಸ್ ಮಾಡ್ತಾರಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿಲೆಬಸ್ಸನ್ನು ಅನೌನ್ಸ್ ಮಾಡಲೇಬೇಕು ಅವರು. ಯಾಕಂದರೆ ಇಡೀ ಸಿಲೆಬಸ್ ನೀವು ಓದಿ ನಾ 20 ಕ್ವಶನ ಎಲ್ಲಿಂದ ಬೇಕಾದ್ರೂ ಕೇಳ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಆಲ್ರೆಡಿ 40 ಕ್ವಶನ್ ಕೇಳಿಬಿಟ್ಟಿದ್ದಾರೆ. ತಜ್ಞರ ಒಂದು ಅಭಿಪ್ರಾಯ ಎಲ್ಲ 60 ಕ್ವಶನ್ ಮೇಲೆ ಎಕ್ಸಾಮ್ ಅಲ್ಲ, ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಔಟ್ ಆಫ್ ದ ಸಿಲೆಬಸ್ ಕ್ವಶನ್ ಬಂದಿದೆ ಆ ಕ್ವಶನ್ಗಳಿಂದ ಎಕ್ಸಾಮನ್ನು ಮಾಡಬೇಕು. ಈಗ 20 ಕ್ವಶನ್ ಬಂದಿದೆ ಅಂತಂದರೆ ಔಟ್ ಆಫ್ ಸಿಲೆಬಸ್, ಆ 20 ಕ್ವಶನ್ನು ಈಗ ಇರುವಂಥ ಸಿಲೆಬಸ್ಸಲ್ಲಿ ಯಾವ ಕಾನ್ಸೆಪ್ಟಿಂದ ಕ್ವಶನನ್ನು ಕೇಳಿಲ್ಲ ಅಂತಹ ಚಾಪ್ಟರ್ಗಳನ್ನು ಆರಿಸ್ಕೊಂಡು ಅದರ ಮೇಲೆ 20 ಕ್ವಶನ್ ಕೇಳಬೇಕು ಅಂತ.
ಬಟ್ ನಾನು ಕ್ವಶನ್ ಕೇಳೋದು ಒಂದೇ ತಜ್ಞರಿಗೆ. ಸೊ ನಾನು ಅಷ್ಟು ಬುದ್ಧಿವಂತ ಅಲ್ಲ, ಬಟ್ ನಾನು ಕೇಳೋದಿಷ್ಟೇ. ಈಗ ಕೆಮಿಸ್ಟ್ರಿ ಅಂತಹ ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಈವನ್ ಒಂದು ಚಾಪ್ಟರಿಂದ ಮಿನಿಮಮ್ ಒಂದು ಕ್ವಶನ್ ಅಂತೂ ಕೇಳಿದ್ದಾರೆ. ಅಂದರೆ ಈಗ ಸಿಲೆಬಸ್ಸಿಗೆ ನಮಗೆ 19 ಚಾಪ್ಟರ್ ಇದೆ. ಸೆಕೆಂಡ್ PUC 10, ಫಸ್ಟ್ PUC 9, 19 ಚಾಪ್ಟರಿಂದ 19 ಕ್ವಶನ್ ಅಂತೂ ಕೇಳಿದ್ದಾರೆ. ಅಂದರೆ ಇಡೀ ಚಾಪ್ಟರಿಂದ ಒಂದೊಂದು ಕ್ವಶನ್ ಅಂತೂ ಕೇಳಿದ್ದಾರೆ ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. ಈಗ ನೀವು ಯಾವ ಚಾಪ್ಟರ್ ಅಂತ ಆರಿಸ್ಕೊಳ್ತೀರಿ ಅಥವಾ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಂತ ಸೆಲೆಕ್ಟ್ ಮಾಡ್ತೀರಿ, ಇದು ಕೂಡ ಈಸಿ ಅಲ್ಲ. ಈ ಪ್ರೊಸೀಜರ್ ಕೂಡ ಈಸಿ ಅಲ್ಲ. ಅಥವಾ ಅನೌನ್ಸ್ ಮಾಡಿಬಿಡಿ ಆ 20 ಕ್ವಶನ್ಗಳನ್ನು ಓನ್ಲಿ ಕೆಮಿಸ್ಟ್ರಿಯ ಫಿಸಿಕಲ್ ಕೆಮಿಸ್ಟ್ರಿ 2 ಚಾಪ್ಟರು, ಇನಾರ್ಗ್ಯಾನಿಕ್ ಇರೋದೇ 2 ಚಾಪ್ಟರು, ಸೊ ಆರ್ಗ್ಯಾನಿಕ್ 2 ಚಾಪ್ಟರಿಂದ ಕ್ವಶನ್ ಕೇಳ್ತೀವಿ. ಆ 2 ಚಾಪ್ಟರ್ ಯಾವುದಂತನೂ ಅನೌನ್ಸ್ ಮಾಡಿಬಿಡಿ. ಆ 6 ಚಾಪ್ಟರ್ ಓದ್ಕೊಳ್ಳಿ ವಿದ್ಯಾರ್ಥಿಗಳು, 6 ಚಾಪ್ಟರ್ ಮೇಲೆ ಕ್ವಶನ್ ಕೇಳಿ. ಹಾಗಾದರೆ 20 ಕ್ವಶನಿಗೆ ಒಂದ್ಸಲ ಎಕ್ಸಾಮಿಗೆ ಹೋಗಿ ಬರಲಿಕ್ಕೆ ಆಗ್ತದ? ಅದೂ ಇಲ್ಲ. ಅದಕ್ಕಾಗಿ ತಜ್ಞರು ಏನು ಹೇಳಿದ್ದಾರೆ ಅಂತಂದರೆ, ಇವೆಲ್ಲ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದೇ ಎಕ್ಸಾಮ್ ಕೇಳಿ ಅಂತ. ಅಂದರೆ ಕೆಮಿಸ್ಟ್ರಿ 20, ಫಿಸಿಕ್ಸ್ 9 ರಿಂದ 10, ಬಯಾಲಜಿ ಒಂದು 10 ರಿಂದ 12, ಮ್ಯಾಥಮೆಟಿಕ್ಸ್ ಒಂದು 13 ರಿಂದ 14, ಅಂದರೆ ಟೋಟಲ್ ಒಂದು 50-52 ಕ್ವಶನ್ ಏನು ಸೆಲೆಕ್ಟ್ ಮಾಡಿದ್ದಾರೆ ಔಟ್ ಆಫ್ ಸಿಲೆಬಸ್ ಅಂತೇಳಿ. ಆ 50-52 ಕ್ವಶನಿಗೆ ಒಂದೇ ಸಾರಿ ಎಕ್ಸಾಮ್ ಮಾಡಿ, PCMB ಒಂದೇ ಸಾರಿ ಎಕ್ಸಾಮ್ ಹಾಲ್ ಒಳಗೆ ಬರಬೇಕು, ಅಷ್ಟು ಕ್ವಶನ್ ಬರೀಬೇಕು, ಹೋಗ್ಬೇಕಷ್ಟೇ. ಸೊ ಈ ರೀತಿ ಮಾಡಿ, ಈ ರೀತಿ ಮಾಡಿ ಅಂತ ಹೇಳೋದು ಒಂದು ಒಳ್ಳೆಯ ವಿಚಾರನೇ. ಯಾಕಂದರೆ 20 ಕ್ವಶನಿಗೆ 20 ನಿಮಿಷ, 10 ಕ್ವಶನಿಗೆ 10 ನಿಮಿಷ ಎಕ್ಸಾಮ್ ಬರಲಿಕ್ಕೆ ಬರೋದಿಲ್ಲ. ಅದು ಇವರು ಸೆಂಟರ್ ಎಲ್ಲೆಲ್ಲೋ ಹಾಕಿಬಿಟ್ರೆ ಲಾಡ್ಜಲ್ಲಿ ಉಳ್ಕೊಂಡು 10 ಕ್ವಶನಿಗೆ ಒಂದೊಂದು ತಾಸಿಗೆ 10 ನಿಮಿಷಕ್ಕೆ ಕಾಲೇಜಿಗೆ ಹೋಗಿ ಬರಲಿಕ್ಕೆ ಆಗೋದಿಲ್ಲ. ಸೊ ಇದು ಬೆಟರ್ ಐಡಿಯಾ ಅಂತ ಹೇಳ್ಬೋದು. ಆದರೆ ಹೇಗೆ ಚಾಪ್ಟರ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಇನ್ನೊಂದು ಸಾರಿ ತಜ್ಞರೆಲ್ಲ ಕೂತ್ಕೊಂಡು ಯೋಚನೆ ಮಾಡಬೇಕಾಗಿರೋದೆ. ಈಗ ಬಯಾಲಜಿಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾರೆ ಅವರು. ಜೀವಶಾಸ್ತ್ರದಲ್ಲಿ PU ಇಲಾಖೆ ಅನುಸರಿಸಿರುವ 10 ಪಾಠಗಳಲ್ಲಿ 7 ಪಾಠಗಳಲ್ಲಿ ಪ್ರಶ್ನೆಗಳು ಕೇಳಲಾಗಿದೆ ಎಂದುಕೊಳ್ಳೋಣ, ಉಳಿದ 3 ಪಾಠಗಳನ್ನು ಮಾತ್ರ ವಿದ್ಯಾರ್ಥಿಗಳು ಓದಿಕೊಳ್ಳುವ ಅಂತ ತಿಳಿಸುವುದು. CET ಎಕ್ಸಾಮ್ ಅಂತಂದರೆ ಎಲ್ಲ ಪಾಠಗಳಿಂದ ಕ್ವಶನ್ ಕೇಳಿರ್ತಾರೆ. ತಜ್ಞರು ಯಾಕೆ ಅದನ್ನು ಯೋಚನೆ ಮಾಡಿಲ್ಲ ಗೊತ್ತಿಲ್ಲ ನನಗೆ. ಮಿನಿಮಮ್ ಒಂದು ಕ್ವಶನ್ ಅವರು ಕೇಳ್ತಾರೆ. ಅಂದರೆ ಹೇಗೆ ಈ ಕಾನ್ಸೆಪ್ಟ್ ವೈಸ್ ಹೇಳಬೇಕಾಗಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೋಆರ್ಡಿನೇಷನ್ ಕಂಪೌಂಡಿಂದ VBTಯನ್ನು ಮಾತ್ರ ಓದ್ಕೊಳ್ಳಿ, D&F ಬ್ಲಾಕಿಂದ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಷ್ಟೇ ಓದ್ಕೊಳ್ಳಿ, ಸೊಲ್ಯೂಷನ್ ಚಾಪ್ಟರಿಂದ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಷ್ಟೇ ಓದ್ಕೊಳ್ಳಿ ಅಂತ ಹೇಳಿಕ್ಕಾಗ್ತದ? ಗೊತ್ತಿಲ್ಲ. ಅದನ್ನು ಕೂಡ ಮಾಡ್ಬೋದು ಈ ವರ್ಷ. ಯಾಕಂದರೆ KE ಅವರು ಆಲ್ರೆಡಿ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಅದಕ್ಕೆ ಹೇಳ್ತಾ ಇರುವಂಥದ್ದು ಇದು ತಜ್ಞರ ಒಂದು ಸಲಹೆ. ಇನ್ನೊಂದು ಸಾರಿ ನಿಮಗೆ ಹೇಳ್ತೀನಿ, ತಜ್ಞರು ಹೇಳಿರುವಂಥದ್ದು ಇಡೀ ಸಿಲೆಬಸ್ ಮೇಲೆ ಎಕ್ಸಾಮಿನೇಷನ್ ರೀ ಎಕ್ಸಾಮ್ ಅಂತ ಅಲ್ಲ. ರೀ ಎಕ್ಸಾಮ್ ಬಗ್ಗೆ ತಲೆಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಹಾಗಾದ್ರೆ ಇನ್ನೂ 4 ರೀ ಎಕ್ಸಾಮ್ ಬರೀಬೇಕಲ್ಲ. ಅವರು ಹೇಳಿರೋ ಕ್ಲಿಯರ್ ಕಟ್ ಆದ ಸೊಲ್ಯೂಷನ್ ಏನಂತಂದರೆ, ಯಾವ್ಯಾವ ಕ್ವಶನ್ಗಳು ಔಟ್ ಆಫ್ ದ ಸಿಲೆಬಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟಿಂದ ಬಂದಿದೆ ಆ ನಂಬರ್ ಆಫ್ ಕ್ವಶನ್ನಿಗೆ ಮಾತ್ರ ನೀವು ಎಕ್ಸಾಮಿನೇಷನನ್ನು ಮಾಡಿ, ಅದು ಕೂಡ ಆ ನಂಬರ್ ಆಫ್ ಕ್ವಶನ್ನ ಯಾವ ಚಾಪ್ಟ್ರಿಂದ ಕೇಳ್ತೀರಿ ಅಂತ ಮೊದಲೇ ಸ್ಟೂಡೆಂಟ್ಸ್ಗಳಿಗೆ ಸಿಲೆಬಸ್ಸನ್ನು ಕೊಟ್ಟುಬಿಟ್ಟು ಅವರಿಗೆ ಪ್ರಿಪೇರ್ ಆಗೋದಕ್ಕೆ ಟೈಮನ್ನು ಕೊಟ್ಟುಬಿಟ್ಟು ಅದಾದಮೇಲೆ ಎಕ್ಸಾಮಿನೇಷನನ್ನು ಮಾಡಿ, ಈ ರೀತಿ PCMBಯಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇವೆಲ್ಲ ಕ್ವಶನ್ ಸೇರಿಬಿಟ್ಟು ಒಂದೇ ಸಾರಿ ಎಕ್ಸಾಮಿನೇಷನ್ ಹಾಲಿಗೆ ವಿದ್ಯಾರ್ಥಿಗಳನ್ನ ಕರೆಸಿ ಎಕ್ಸಾಮಿನೇಷನ್ ಮುಗಿಸ್ಬಿಡಿ ಅಂತಲೂ ಕೂಡ ಹೇಳಿದ್ದಾರೆ. ಹೌದು, ಈ ಎಕ್ಸಾಮಿನೇಷನ್ನಿಗೆ ಇನ್ನೊಂದಷ್ಟು ಡಿಫಿಕಲ್ಟೀಸ್ ಏನಿದೆ ಅಂತಂದರೆ, ಮತ್ತೆ ಹಾಲ್ ಟಿಕೆಟನ್ನು ಜನ್ರೇಟ್ ಮಾಡಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಒಂದು ಸಾರಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲೇ ನಮ್ಮದು ತಲೆ ಕೆಳಗೆ ಮೇಲೆ ಆಗಿದೆ. ಹೌದಾ? ಸೊ ಬೆಳಗೂ ರಾತ್ರಿ ನಾವು ತ್ರಾಸಪಟ್ಟಿದ್ದೀವಿ. ಅಂಥದ್ರಲ್ಲಿ ಇನ್ನೊಂದು ಸಾರಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಎರಡನೇದಂತ ಅಂದರೆ, ಸೊ ಅಮೌಂಟ್ ಮತ್ತೆ ಕಟ್ಸ್ಕೋತಾರ ರೀ ಎಕ್ಸಾಮ್ ಅಂಥೇಳಿ. ಯಾಕಂದರೆ ಆಲ್ರೆಡಿ ಇಷ್ಟು ಮಾಡೋದಕ್ಕೆ ಮಿನಿಮಮ್ ಅಂದರೂ ಅರೌಂಡ್ ಕ್ರೋರ್ಸ್ ಟುಗೆದರ್ ರುಪೀಸ್ಗಳು ಬೇಕು. ಹೌದಾ? ಎಲ್ಲ ಕಾಲೇಜಸ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಯಾಕಂದ್ರೆ 3.5 ಲಕ್ಷ ವಿದ್ಯಾರ್ಥಿಗಳು ಬರೀತಾರೆ. ಸೆಂಟರ್ಸ್ ಏನು ಕಡಿಮೆ ಆಗೋದಿಲ್ಲ, ಎಕ್ಸಾಮಿನೇಷನ್ ಸೆಂಟರ್ ಅಷ್ಟೇ ಇರ್ತದೆ. ಹೌದಾ? ಎಕ್ಸಾಮಿನೇಷನ್ ಸೆಂಟರ್ ಅಂದ್ರೆ ಕೆಲವೊಂದಷ್ಟು ಮಂದಿಗೆ ಮಾರ್ನಿಂಗ್, ಕೆಲವೊಂದಷ್ಟು ಆಫ್ಟರ್ನೂನ್ ಹಂಗೆ ಮಾಡಲಿಕ್ಕೆ ಬರೋದಿಲ್ಲ. ಸೇಮ್ ಕ್ವಶನ್ ಪೇಪರ್ ಕೊಡಬೇಕು. ಸೊ ಎಕ್ಸಾಮಿನೇಷನ್ ಸೆಂಟರ್ ಅಷ್ಟೇ ಇರ್ತದೆ. ಎಕ್ಸಾಮಿನೇಷನಲ್ಲಿ ಇನ್ವಾಲ್ವ್ ಆಗುವಂಥ ಸಿಬ್ಬಂದಿಗಳ ಒಂದು ರೆನ್ಯುಮರೇಷನ್ ಏನಿದೆ ಅದು ಕೂಡ ಅಷ್ಟೇ ಇರ್ತದೆ, ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇವೆಲ್ಲ ಕಾರಣದಿಂದ ಡೆಫಿನೆಟ್ಲಿ ಕ್ರೋಸ್ ಟುಗೆದರ್ ರುಪೀಸ್ಗಳು ಬೇಕು. ಒಂದು KE ಅವರು ತಮ್ಮ ತಪ್ಪು ಮಾಡಿರೋದಕ್ಕೆ ತಮ್ಮಿಂದ ದುಡ್ಡನ್ನು ಖರ್ಚು ಮಾಡಬೇಕು. ವಿದ್ಯಾರ್ಥಿಗಳಿಂದ ಇಸ್ಕೊಳ್ಳೋ ಹಾಗಿಲ್ಲ. ವಿದ್ಯಾರ್ಥಿಗಳಿಂದ ಇಸ್ಕೊಳ್ಳೋದಾದರೆ ಹೇಗೆ ಇಸ್ಕೋಬೇಕು, ಎಷ್ಟು ಇಸ್ಕೋಬೇಕು? ಸೊ ಇವೆಲ್ಲ ಪ್ರಾಬ್ಲಮ್ಗಳು, ಪ್ರಾಕ್ಟಿಕಲಿ ಬಹಳ ಪ್ರಾಬ್ಲಮ್ಗಳು ಇವೆ. ಬಟ್ ಇವೆಲ್ಲದಕ್ಕೂ KE ಅವರ ಕಡೆಯಿಂದನೇ ಆನ್ಸರ್ ಬರಬೇಕೆ ಹೊರತು ನಾವು ನೀವು ಕುತ್ಕೊಂಡು ಡಿಸ್ಕಸ್ ಮಾಡೋದರಲ್ಲಿ ಏನೂ ಅರ್ಥ ಇಲ್ಲ. ಆದರೂ ಕೂಡ ಇಷ್ಟೊತ್ತು ತನಕ ವಿಡಿಯೋದಲ್ಲಿ ನಾನು ಏನು ಹೇಳಿದೆ ಅಂತಂದರೆ, ತಜ್ಞರ ಕಡೆಯಿಂದ ಏನು ಗೌರ್ಮೆಂಟ್ ಅವರು ಒಂದು ತಜ್ಞರನ್ನ ಮಾಡಿದರು, ಅಂದರೆ ಬುದ್ಧಿವಂತರನ್ನ ಒಂದು ಗ್ರೂಪ್ ಮಾಡಿ, ಅಂದರೆ ಪ್ಯಾನಲ್ ಎಕ್ಸ್ಪರ್ಟ್ಸ್. ಸೊ ಆ ಎಕ್ಸ್ಪರ್ಟ್ಸ್ಗಳಿಂದ ಬಂದಿರುವಂಥ ಒಂದು ಸಜೆಷನ್ ಏನಂತಂದರೆ, ನಾಟ್ ದ ರೀ ಎಕ್ಸಾಮ್ ಫಾರ್ ದ ಹೋಲ್ ಸಿಲೆಬಸ್. ತಲೆಗೆಡ್ಸ್ಕೊಳ್ಳೋಕೆ ಹೋಗಬೇಡಿ.
ರೀ ಎಕ್ಸಾಮ್ ಹೋಲ್ ಸಿಲೆಬಸ್ಸಿಗಲ್ಲ, ಔಟ್ ಆಫ್ ದ ಸಿಲೆಬಸ್ ಕ್ವಶನ್ಗಳಿಗೆ ಮಾತ್ರ ರೀ ಎಕ್ಸಾಮನ್ನು ಮಾಡಿ, ಅದು ಕೂಡ ಆ ಕ್ವಶನ್ಗಳನ್ನು ಯಾವ ಚಾಪ್ಟರ್ನಿಂದ ಕೇಳ್ತೀರಿ ಅನ್ನೋದನ್ನು ಮೊದಲೇ ವಿದ್ಯಾರ್ಥಿಗಳಿಗೆ ಹೇಳಿ ಪ್ರಿಪೇರ್ ಆಗೋದಕ್ಕೆ ಹೇಳಿ ಸೊ ಎಕ್ಸಾಮಿನೇಷನ್ನ ಮಾಡಿ ಅಂತ ಹೇಳಿರುವಂಥದ್ದು. ಇದು ಎಕ್ಸ್ಪರ್ಟ್ ಕಡೆಯಿಂದ ಬಂದಿರುವಂತಹ ಒಂದು ಒಪಿನಿಯನ್. ಆದರೆ ಇದಕ್ಕೆ KE ಅವರು ಯಾವ ರೀತಿ ರಿಪ್ಲೈ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣಂತೆ. ಸೊ ಅವರ ಕಡೆಯಿಂದ ರಿಪ್ಲೈ ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.